ಎಲ್ಲ ಆತ್ಮಬಂಧುಗಳಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಗಿರೀಶ ಅಂತ. ನಾನು ಮೈಸೂರಿನ ಊಟಗಳ್ಳಿ ನಿವಾಸಿ. ನನ್ನ ಧ್ಯಾನದ ಪರಿಚಯ ಮತ್ತು ನನ್ನ ಅನುಭವಗಳನ್ನ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ನಾನು ಕಳೆದ 2024 ಅಕ್ಟೋಬರ್ ತಿಂಗಳಲ್ಲಿ ನನಗೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿ ನನ್ನ ಕೈ ಬಲಭಾಗದ ತೋಳ್ಮೂಳೆ ಮುರಿದೋಗಿರುತ್ತೆ, 4 ಪೀಸ್ ಆಗಿರುತ್ತೆ. ಅದನ್ನು ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಆಪ್ರೇಷನ್ ಆಗಬೇಕು, ಅದನ್ನು ಫುಲ್ಲು ತೆಗೆದುಬಿಡ್ತೀವಿ, ಪೀಸ್ ಆಗಿರೋದನ್ನು. ಅದನ್ನು ಜೋಡಣೆ ಮಾಡೋಕ್ಕಾಗಲ್ಲ, ಮತ್ತು ಅದನ್ನು ರಾಡ್ ಕೊಟ್ಟು ಏನೂ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. 6 ತಿಂಗಳು ನೀವು ರೆಸ್ಟ್ ತಗೋಬೇಕಾಗುತ್ತೆ. ನೀವು ಮೊದಲಿನ ರೀತಿ ಕೆಲಸ ಮಾಡಬೇಕು ಅಂದರೆ 1 ವರ್ಷ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸರಿ, ನನಗೆ ಆಗಿದ್ದು ನಾನು ಏನೇ ಮಾಡೋಕ್ಕಾಗಲ್ಲ, ನೀವು ಮಾಡಿ ಸರ್ ಅಂತ ನಾನು ಧೈರ್ಯ ತಗೊಂಡು ಆಪ್ರೇಷನ್ ಮಾಡಿಸ್ಕೊತೀನಿ. ಆಪ್ರೇಷನ್ ಮಾಡಬೇಕಾದ್ರೂ ಕೂಡ BP ಜಾಸ್ತಿಯಾಗಿ 1 ಅವರ್ ಕೂರಿಸ್ತಾರೆ ನನಗೆ. 1 ಅವರ್ ಆಗಲೇ ನನ್ನ ಧ್ಯಾನ ಶುರು ಆಗುತ್ತೆ ಅಂತ ತಿಳ್ಕೊತೀನಿ. ಯಾಕೆಂದರೆ ಆಂಜನೇಯನ ಧ್ಯಾನ ಮಾಡ್ತಾ ನಾನು ಅವತ್ತು ಆಪ್ರೇಷನ್ ಆಗುತ್ತೆ. ಆಪ್ರೇಷನಲ್ಲೂ ಅಷ್ಟೇ ತುಂಬ ರಿಸ್ಕ್ ಆಗಿ ನನಗೆ ಎಲ್ಲ ತೆಗೆದು ಇದು ಮಾಡ್ತಾರೆ. ಮಾರನೇ ದಿವಸ ಹೇಳ್ತಾರೆ ನಿಮ್ಗೆ ಆಪ್ರೇಷನ್ ಆಗಿದೆ, ನಿಮಗೆ 6 ತಿಂಗಳು ನೀವು ಫುಲ್ಲು ರೆಸ್ಟಲ್ಲೇ ಇರಬೇಕಾಗುತ್ತೆ, ಕೈ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ಬ್ಯಾಂಡೇಜನ್ನು 1 ತಿಂಗಳು ಪೂರ್ತಿ ಆಗಿರುತ್ತೆ. ಅದಾದಮೇಲೆ ಹೊಲಿಗೆ ಬಿಚ್ಚೋದಕ್ಕೆ ಬ್ಯಾಂಡೇಜ್ ತೆಗಿತಾರೆ. ಬ್ಯಾಂಡೇಜ್ ತೆಗೆದಾಗ ನನಗೆ ಕೈ ಫೋಲ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಿಮ್ಮ ಕೈ ಫೋಲ್ಡ್ ಆಗಬೇಕಂದ್ರೆ ನಿಮ್ಗೆ 8 ಬಾರಿ ಫಿಸಿಯೋಥೆರಪಿ ಆಗಬೇಕು, ಅದಾದಮೇಲೆ ನಿಮಗೆ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸರಿ, ನಾನು ಅದು ಬ್ಯಾಂಡೇಜ್ ಎಲ್ಲ ಬಿಚ್ಚಿಸ್ಮೇಲೆ, ಹೊಲಿಗೆಲ್ಲ ಬಿಚ್ಚಿಸ್ಮೇಲೆ ನಾನು ಮನೇಲಿದ್ದಾಗ ನಮ್ಮ ಸ್ನೇಹಿತರು ಯೋಗ ಬಂಧುಗಳೊಬ್ರು ಹೇಳ್ತಾರೆ, ಇಲ್ಲಿ KH ಪಾರ್ಕಲ್ಲಿ ಧ್ಯಾನ ಹೇಳ್ಕೊಡ್ತಾರೆ, ಅದರಿಂದ ನಿಮಗೆ ಒಂದು ಸ್ವಲ್ಪ ಉಪಯೋಗ ಆಗ್ಬೋದು, ಸ್ವಲ್ಪ ಪ್ರಯತ್ನ ಪಡಿ ಅಂತ ಹೇಳ್ತಾರೆ. ಆಯಿತು ಅಂದ್ಬಿಟ್ಟು ನಾನು ಅವತ್ತು ಸಂಜೆ ಹೋಗ್ತೀನಿ. ಆಗ ಬಸವರಾಜ್ ಸರ್ ಅಂತ ಮಾಸ್ಟ್ರು ನಮ್ಗೆ ಪರಿಚಯ ಆಗ್ತಾರೆ. ಸಂಜೆ ಅವತ್ತು ಧ್ಯಾನ ಮಾಡಿಸ್ತಾರೆ. ಅವತ್ತು ಸ್ವಲ್ಪ ಅನುಭವ ಆಗ್ತು, ನನಗೆ ಸ್ವಲ್ಪ ಪೇಯ್ನ್ ಎಲ್ಲ ರಿಲೀಫ್ ಆಗ್ತು. ಅದೇ ಥರ ನಾನು 1 ವಾರ ಕಂಟಿನ್ಯೂ ಮಾಡಿದೆ. ತುಂಬ ಚೆನ್ನಾಗಂತ. ಆ ಸರಿ ಭಾನುವಾರ ಪಿರಮಿಡ್ಗೆ ಬಂದೆ, ಮೈಸೂರಿನ ನಮ್ಮ ಕಾವೇರಿ ಪಿರಮಿಡ್ಗೆ ಬಂದೆ. ಅಲ್ಲಿ ಬಂದಾಗ ನನಗೆ ಸ್ವಲ್ಪ 1 ಅವರ್ ಧ್ಯಾನ ಮಾಡಿದೆ. 1 ಅವರ್ ಧ್ಯಾನ ಇಷ್ಟು 3 ಅಂತ ಹೇಳಿದರು. 1 ಅವರ್ ಧ್ಯಾನ ಮಾಡಿದಾಗ ನನಗೆ ಫುಲ್ಲು ಕೈ ಪೂರ್ತಿ ಬೆಂಡ್ ಆಗ್ತು, ಮತ್ತು ಊಟ ಕೂಡ ಚೆನ್ನಾಗಿ ಮಾಡಿದೆ. ಅದಾದ ನೆಕ್ಸ್ಟ್ ವೀಕು ಅದೇ ಥರ ಪೂರ್ತಿ ಸ್ವಲ್ಪ ವಾಸಿ ಆಗ್ತಾ ಬಂತು. ಆಮೇಲೆ ಹೀಗೆ ಮಾಡ್ತಾ ಬಂದೆ. ನಾನು ಒಂದು ಸಂಕಲ್ಪ ಮಾಡಿದೆ, ಬೆಳಗ್ಗೆ ಹೊತ್ತು ಧ್ಯಾನಕ್ಕೆ ಹೋಗ್ಬೇಕಾದ್ರೆ ನನಗೆ ನನ್ನ ಕೈ ಎಲ್ಲ ಗುಣ ಆಗಲಿ ಅಂತ ನಾನು ಸುಮ್ಮನೆ ಧ್ಯಾನ ಮಾಡಿದೆ. 21 ಡೇಸ್ ಸಂಕಲ್ಪ ಮಾಡಿದೆ. 2 ಅವರ್ಸ್ ಧ್ಯಾನ ಡೈಲಿ, 4 ರಿಂದ 6 ತನಕ ಧ್ಯಾನ ಮಾಡ್ತಾ ಬಂದೆ. 21 ಡೇಸಲ್ಲಿ ಫುಲ್ಲು ಕ್ಲಿಯರ್ ಆಯಿತು. ನಾನು ಗಾಡಿ ಓಡಿಸ್ತಾ ಇದ್ದೆ, ಹಂಗೆ ಮರಗೆಲ್ಸನೂ ಕೂಡ ಫ್ಯಾಕ್ಟ್ರಿಗೆ ಹೋಗಿ ಮಾಡ್ತಾ ಇದ್ದೆ. ಆಗ ತುಂಬ ಚೆನ್ನಾಗಿ ಅನಿಸ್ತು. ಹೀಗೆ ಎಲ್ಲ ಮಾಡ್ಬೋದಲ್ಲ ಅಂದ್ಬಿಟ್ಟು ಡೈಲಿ ಮಾಡ್ತಾ ಬಂದೆ. ಫ್ಯಾಕ್ಟ್ರಿ ವರ್ಕು ತುಂಬ ಚೆನ್ನಾಗಿತ್ತು, ಹೊರಗಡೆ ಕೆಲಸನೂ ಬರ್ತಾಯಿತ್ತು, ತುಂಬ ಅದ್ಭುತವಾಗಿ ಕೆಲಸಗಳು ಆಗ್ತಾಯಿದೆ. ನನಗೆ ತುಂಬ ಅನುಕೂಲ ಆಗ್ತಾಯಿದೆ ಕೆಲಸ ಮಾಡೋದಕ್ಕೂ. ನನಗೆ ಈ ಅವಕಾಶ ಕೊಟ್ಟ PSSM ಚಾನಲ್ಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ನಾನ್ ವೆಜಿಟೇರಿಯನ್ನು. ನಾನು ಬಂದು ಯೋಗದಲ್ಲಿದ್ದೆ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಲಿ 2 ವರ್ಷದಿಂದ ಇದ್ದೆ. ಅಲ್ಲಿ ಶಿಕ್ಷಕರಾಗಿ ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ. ಆವಾಗ ನಾವು ಒಂದ್ಸರಿ ಮಾಂಸ ತಿನ್ನಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಬಂತು ನನಗೆ. ನಾವು ಯಾವಲ್ಲೂ ಸಸ್ಯಾಹಾರಿಗಳಾಗಿರ್ಬೇಕು ಅಂತ ಒಂದು ಇದು ಬಂತು. ಆದ್ರಿಂದ ನಾನು ಬಿಟ್ಟು 2 ವರ್ಷ ಆಯಿತು. ಅದಾದಮೇಲೆ ನನಗೆ ಯೋಗದಿಂದ ಧ್ಯಾನಕ್ಕೆ ಕರ್ಕೊಂಡು ಬಂದಿದ್ದು ನನ್ನ ಗುರು. ಅಂದರೆ ನನಗೆ ಆಕ್ಸಿಡೆಂಟ್ ಆಗಿದೆ, ನನ್ನ ಗುರು ಹೇಳ್ಬೇಕು ಅಂತ. ಅದರಿಂದ ನಾನು ಧ್ಯಾನಕ್ಕೆ ಬಂದೆ. ಧ್ಯಾನದಿಂದ ನಾನು ಎಲ್ಲ ಪಡ್ಕೊಂಡಿದ್ದೀನಿ, ಸುಖ ಶಾಂತಿಯಿಂದ ನಾನು ಬದುಕ್ತಾ ಇದ್ದೀನಿ. ಈಗ ನಮ್ಮ ಕುಟುಂಬ ಸಸ್ಯಾಹಾರಿ ಆಗಿದೆ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.